ಬಿಸಿಯೂಟ ಸೇವಿಸಿ ಇಬ್ಬರು ಶಿಕ್ಷಕರು ಸೇರಿ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರೋ ಘಟನೆ ಜಿಲ್ಲೆಯ ಕುಣಿಗಲ್ ತಾಲೂಕಿನ ಸೀನಪ್ಪನಹಳ್ಳಿಯಲ್ಲಿರುವ ಶ್ರೀ ಅಂಬಾಭವಾನಿ ಅನುದಾನಿತ ಪ್ರೌಢಶಾಲೆಯಲ್ಲಿ ನಡೆದಿದೆ. ನಿನ್ನೆ ಮಧ್ಯಾಹ್ನ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮೊಸರನ್ನ ಸೇವಿಸಿದ್ದರು. ಶಾಲೆಯಿಂದ ಮನೆಗೆ ಹೋದ ಮೇಲೆ ತಡರಾತ್ರಿ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರಾಗಿದೆ. ಕೂಡಲೇ ರಾತ್ರೋರಾತ್ರಿ ಪೋಷಕರು ಮಕ್ಕಳನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಹಿಪ್ಪಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದ 12 ಮಕ್ಕಳಿಗೆ ಹೆಚ್ಚಿನ ಚಿಕಿತ್ಸೆಗೆ ಕುಣಿಗಲ್ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕುಣಿಗಲ್ ಟಿಎಚ್ಒ ಹಾಗೂ ಆರೋಗ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ತೀವ್ರವಾಗಿ ಅಸ್ವಸ್ಥಗೊಂಡ 10 ವಿದ್ಯಾರ್ಥಿಗಳಿಗೆ ಕುಣಿಗಲ್ ತಾಲೂಕು ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆ ಮುಂದುವರೆದಿದೆ. ಏನಾಗ್ತೈತೆ? ತಲೆಮಾರು ಸುಸ್ತು. ಯಾವಾಗಲಿಂದ ಹಿಂಗಾಗ್ತೈತೆ? ರಾತ್ರಿ 1 ಗಂಟೆ ಹೊಟ್ಟೆ ನೋವಿತ್ತು. 5 ಗಂಟೆಗೆ ಜ್ವರ, ಸುಸ್ತು, ತಲೆಮಾರು ಎಲ್ಲ. ಹೊಟ್ಟೆ ಸಕ್ಕತ್ತು ನೋವು ಸರ್. ನಾವು ಸುಮ್ಮನೆ ನಾಟಕ ಮಾಡಿಕೊಳ್ಳೋ ಏನು ತಿಂದಿದ್ದಪ್ಪ? ನಿನ್ನೆ ಸ್ಕೂಲಲ್ಲಿ ಏನು ಕೊಟ್ಟಿದ್ರು? ಮೊಸರನ್ನ ಆಮೇಲೆ ಅಷ್ಟೇ. ಏನು ನಿನ್ನ ಹೆಸರು? ಸುಹಾಸ್. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀವಿ? ಯಾವ ಸ್ಕೂಲು? ಶ್ರೀ ಅಂಬಾಭವಾನಿ ಅನುದಾನಿತ ಪ್ರೌಢಶಾಲೆ. ತಲೆ ಸುತ್ತೋದು, ಹೊಟ್ಟೆ ನೋವು ಬರೋದು, ಈ ರೀತಿ ಆಗಿದೆ. ಆಮೇಲೆ ನೈಟು ಕೆಲವರೆಲ್ಲ ಲೋಕಲ್ ಇರುವಂಥವರು ಇದು ಹೋಗಿದ್ದಾರೆ ಸರ್, ಶಾಪ್ ತೋರಿಸ್ಕೊಂಡವ್ರೆ. ಬೆಳಿಗ್ಗೆ ಸ್ಕೂಲಿಗೆ ಬಂದಾಗ ಒಬ್ಬರು ನೋಡ್ಕೊಂಡು ಎಲ್ಲರಿಗೂ ಹೆಂಗಾದ್ರೆ ಆಗಿದೆ ಆ್ಯಕ್ಚುಲಿ ಎಲ್ರಿಗೂ ನೈಟ್ ಸರ್. ಅದು ಸ್ಕೂಲಲ್ಲಿ ಊಟ ಮಾಡ್ಕೊಂಡು ಹೋದ್ಮೇಲೆ ಆಗಿದೆ. ಇಲ್ಲ ಸರ್, ಸ್ಕೂಲ್ ಊಟದ ಪ್ರಾಬ್ಲಮ್ ಇಲ್ಲ ಸರ್, ಸ್ಕೂಲ್ ಊಟದ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಸ್ಕೂಲ್ ಮಕ್ಕಳಲ್ಲಿ ಮಾವಿನ ತೋಟ ಇದೆ ಸರ್. ನಿನ್ನೆ ದಿವಸ ಅಲ್ಲಿ ಔಷಧಿ ಹೊಡೆದ್ರು ಸರ್. ಆ ಔಷಧಿ ಹೊಡೆದಾದ್ಮೇಲೆ ಅದು ಸ್ಮೆಲ್ಗೆ ಮಕ್ಕಳು ಕೆಲವರು ತಲೆನೋವು ಅದಾದಮೇಲೆ ಮುಂದೆ ಈ ರೀತಿ ಆಯಿತು ಸರ್. ತೋಟ ಇರ್ತದೆ ಸೀನಪ್ಪನಹಳ್ಳಿ ಸ್ಕೂಲ್ ಪಕ್ಕನೇ ತೋಟ ಪಕ್ಕ ಇದೆ ಸರ್, ಕಾಂಪೌಂಡ್ ಪಕ್ಕದಲ್ಲಿ ಇದೆ. 97 ಈ ಬೆಳಗ್ಗೆ ಹೋಗಿದೆ, ರಾತ್ರಿ ಹಂಗಾಗಿ ಬೆಳಗ್ಗೆ ಹಾಕ್ತಿಂಗ ಅದು ಬರೋಲ್ಲ. ಅದು ಒಬ್ಬರು ನೋಡ್ಕೊಂಡು ಒಬ್ಬರು ಈ ಕಡೆ ಸುತ್ತು ಅಂತ ಅಂದ್ಬಿಟ್ಟು ಒಬ್ಬರು ನೋಡ್ಕೊಂಡು ನನಗೂ ವಾಮಿಟ್ ಮಾಡೋದು ನೋಡಿ ಹೆಂಗಂದ್ರೆ ಎಲ್ಲ ಇದೆ. ಆಂಬುಲೆನ್ಸ್ ಬಂದರೆ ಹಿಪ್ಪಾಡಿ ಇದು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ ಸರ್. ಎಷ್ಟು ಜನಕ್ಕೆ ಹಿಪ್ಪಾಡಿಗೆ ಸ್ವಿಚ್ ಆಫ್ ಆಯ್ತು, ಕೂಡ ಹೊಡೆದ್ರು, ಕಳಿಸ್ದೆ ಮೊಬೈಲ್ ಸ್ವಿಚ್ ಆಫ್ ಹೀಗೆ ಚಾರ್ಜ್ ಹಾಕಿ ಅಪಾಯಿಂಟ್ ಐತೆ ಎಲ್ಲ ಅಲ್ಲಿಗೆ ಆಟೋದಲ್ಲಿ ಹೋಗಿದ್ದೆ ಸರ್. ಹಿಪ್ಪಾಡಿಗೆ ಆಟೋದಲ್ಲಿ ಹೋಗಿದ್ದೀರಾ? ಅವ್ರು ಲೋಕಲ್ ಆಟೋ ಕಳಿಸಿ ಅಲ್ಲಿಂದ ಕ್ಲಾಸ್ ಪ್ರಾರಂಭ ಆಗಿದ್ದು ಬೆಳಗ್ಗೆ. ಅಲ್ಲಿ ಎಲ್ಲ ಒಂದೊಂದು ಥರ ಮಾಡ್ಕೊಂಡು ಈಗ ಟೀಚರ್ ಆಯಿತು ಮತ್ತೆ ಟೀಚರ್ಸ್ಗೆ ಸರ್. ಟೀಚರ್ಸ್ ಎಷ್ಟು ಜನ? ಟೀಚರ್ಸ್ಗೆ ಒಂದು 3 ಜನಕ್ಕೆ ಅವ್ರಿಗೂ ಅದೇ ಥರ ಆಯಿತು. ಟೋಟಲ್ ಎಷ್ಟು ಟೀಚರ್ಸ್ ಇದ್ದೀರಾ? ಈಗ 97 ಮಕ್ಕಳು ಈಗ ಎಲ್ಲರೂ ಅದೇ ಥರ ಆಗಿದ್ದಾರೆ ಸರ್. ಕೆಲವು ಏನೂ ಇಲ್ಲ ಸರ್, ಕೆಲವು ಚೆನ್ನಾಗಿದ್ದಾರೆ. ಏನಾಯ್ತು ಈಗ ಹಿಪ್ಪಾಡಿಗೂ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಸರ್, ಅಲ್ಲಿಂದ ತೊಗೊಂಡೇ ಸರ್. ಇಲ್ಲಿ ರೆಫರ್ ಮಾಡೋದು, ಇಲ್ಲಿ ರೆಫರ್ ಮಾಡೋದು ಸರ್, ಅಲ್ಲಿ ಬೇಡ. ಇಲ್ಲಿ ಯಾಕೆ ನಾವು ಚಾನ್ಸ್ ತೊಗೊಳ್ಳೋದು, ಕುಣಿಗಲ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಸರ್. ಮಕ್ಕಳು ವಿಚಾರ ಹಾಕ್ಬೇಕು. ಅಷ್ಟು ಮಕ್ಕಳು ಎಲ್ಲಿ ಹೆಂಗೆ ಕರ್ಕೊಂಡು ಆಂಬುಲೆನ್ಸಲ್ಲಿ ಕರ್ಕೊಂಡು ಸರ್ 3 ಗಾಡಿ 3 ಆಂಬುಲೆನ್ಸ್. ನೀವು ಫೋನ್ ಮಾಡಿದ್ರೆ ಆಂಬುಲೆನ್ಸ್ಗೆ? ಇಲ್ಲ ಸರ್, ಹಾಸ್ಪಿಟ್ಲಿಗೆ ಟೀಚರ್ಸ್ಗೂ ಆಗಿದೆ. ಆಗ್ಬಿಟ್ಟು ಎಲ್ಲರೂ ತಲೆ ಸುತ್ತ ಸರ್, ಹೊಟ್ಟೆ ನೋವು ಎಲ್ಲ ಕಿವುಚ್ತೀವಿ. ಅವರು ಬರಿದಾರಲ್ಲ ಟೀಚರ್, ಅವರಾ? ನಿಮ್ಮ ಹೆಸರು? ಶೋಭಲ್ಲಿ ಅಂಬಾಭವಾನಿ ಸರ್. ಹೌದು.